ನನ್ನ ಸೊಸೆ ಅನ್ನಿಸ್ಕೊಂಡದಳು ಎಲ್ಲಿ ಹಾಳಾಗೋದ್ಲೋ ಏನೋ. ನನಗೆ ಯಾಕ ತಲೆ ನೋಯ್ತೈತಿ. ಒಂದು ಲೋಟ ಕಾಫಿ ಕೊಟ್ಟವಳು ಅಂತಂದ್ರೆ ಎಲ್ಗೋ ಹೋಗಿ ಕುರಿಸ್ಕೊಂಡಿದ್ದಾಳೆ. ಇದೇ ಆತು ಇವಳು ಜೀವನ ಎಲ್ಲನ. ಒಂದು ಬಾಳು ಬದುಕು ಕಲಿಯೋಣ ಅನ್ನಂಗಿಲ್ಲ, ಏನೂ ಇಲ್ಲ. ಏನಾನ ಹೇಳಿರ್ ಸಾಕು, ನೀನೇನು ಹೇಳ್ಬೇಡ ನನಗೆಲ್ಲ ಗೊತ್ತೈತಿ ಮಾಡೋದು ಅಂತನ ನನ್ನೇ ದಬಾಯಿಸ್ಬಿಡ್ತಾಳೆ. ಯಾವಾಗ್ಲೂ ಆ ಫೋನ್ನ ಕೈಗೆ ಹಿಡ್ಕೊಂಡು ಈಸಿಕೊಂಡು ಕುಕ್ಕೊಂಡಿರ್ತಾಳೆ ಯಾವಾಗ್ಲೂ. ಏನಕ್ಕೆ ಅವಳು ಏನೋ ಅವ್ರ ಅಪ್ಪನ ಗಂಟ ಆ ಫೋನ್ನಾಗ ಅಂತದ್ದ. ನೆನ್ನೆ ದಿವಸ ಹೆಂಗೋ ಯಾವುದೋ ಆಂಟಿ ಇತ್ತು, ಆಂಟಿನ ಹೊಗಳಿ ಬಿಸಿ ಪಲಾವ್ ತಿಂದೋಗಿದ್ದೆ. ಇವತ್ತು ಆ ಆಂಟಿ ಇರುತ್ತೆ, ಏನಾನ ಇಸ್ಕೊಂಡು ಹೋಗೋಣ ಹೊಗಳಿ ಅಂತ ಹೇಳಿ ಬಂದರೆ ಇದು ಯಾವುದೋ ಅಜ್ಜಿ ನಿಂತೈತಲ್ಲಪ್ಪ ಈ ಮನೆ ಮುಂದೆ. ಈ ಅಜ್ಜಿ ನನಗೇನಾದರೂ ಬಿಸಿದೇನಾದರೂ ಆಗ್ತೈತಾ ನೋಡೋಣ, ಅದಲ್ಲಿ ಪ್ರಯತ್ನ ಪಡೋಣ. ಇವಳೇನು ದುಡ್ಡು ಹಾಕಿಸ್ಬೇಕಾಗೈತೆ ಆ ಫೋನಿಗೆ. ನನ್ನ ಮಗ ದುಡ್ಡು ಕೊಡ್ತಾನೆ, ಹಾಕಿಸ್ಕೊಂತಾಳೆ. ಕರೆನ್ಸಿ ಹಾಕಿಸ್ಬೇಕು ಅಂತಾಳೆ. ತಿಂಗಳ 300 ರೂಪಾಯಿ ಇಸ್ಕೊಂಡು ಯಾವಾಗ್ಲೂ ಫೋನ್ ಇಸ್ಕೊಂಡು ಕುಕ್ಕೊಂಡಿರ್ತಾಳೆ. ಇಲ್ಲಾಂದ್ರೆ ಅವ್ರ ಅಮ್ಮಗೆ ಫೋನ್ ಮಾಡಿ ನನ್ನ ಬಗ್ಗೆ ಇಲ್ದಿಲ್ದೆಲ್ಲನ ಮಾತಾಡ್ಕೊಂಡು ಕುಕ್ಕಂತಾರೆ ತಾಯಿ ಮಗಳನ್ನು. ಇನ್ನೇನು ಕೆಲಸ ಇಲ್ಲ ಇವಕ್ಕೆ. ಅಂದ್ರೆ ನೆನ್ನೆ ಇದ್ದವರು ಆಂಟಿ, ಈ ಅಜ್ಜಿ ಸೊಸೆ ಅನ್ಸುತ್ತೆ, ಇವರು ಅತ್ತೆ. ಅದಕ್ಕೆ ಬೈಕೊಂಡು ನಿಂತೇವ್ರೆ ಸೊಸೆನ. ಹಂಗಾದ್ರೆ ಇವತ್ತು ಈ ಅತ್ತೆನ ಹೊಗಳಬೇಕು, ಆ ಸೊಸೆನ ತೆಗಳಬೇಕು. ಹಂಗಾದ್ರೆ ನನಗಿವತ್ತು ಪಕ್ಕ ಬಿಸಿ ಊಟ ಸಿಕ್ಕೇ ಸಿಗುತ್ತೆ ಈ ಮನೆಯಾಗೆ. ಅಮ್ಮ ತಾಯಿ ಏನಾದರೂ ಇದ್ರೆ ಹಾಕ್ರಮ್ಮ, ಊಟ ಮಾಡಿ 3 ದಿವಸ ಆಯ್ತು ಕಣಮ್ಮ. ಏನಾನ ಬಿಸಿ ಯಾತನ ಅಡುಗೆ ಮಾಡಿದ್ರೆ ಕೊಡ್ರಮ್ಮ, ಒಂದಿಷ್ಟು ನಿಮಗೆ ಪುಣ್ಯ ಬರುತ್ತೆ ಅಂದ್ಬಿಡ್ತಾರೆ. ಗೊತ್ತು ಏನು ನೋಡಲ್ಲ ಅಮ್ಮ ತಾಯಿ ಅಂದ್ಕೊಂಡು. ಕೈ ಕಾಲು ನೆಟ್ಗಿದ್ರು ದುಡ್ಕೊಂಡು ತಿಂಬಕ್ಕಾಗಲ್ಲ, ಭಿಕ್ಷೆ ಬೇಡ್ತಾರೆ. ಅಜ್ಜಿ ಹಂಗೆಲ್ಲ ಮಾತಾಡ್ಬೇಡ ಕಣಜ್ಜಿ. ಊಟ ಮಾಡಿ 3 ದಿನ ಆಯ್ತು, ಏನಾನ ಇದ್ರೆ ಹಾಕಜ್ಜಿ. ಯಾರ ಮನೆಗೆ ಹೋದ್ರೂ ಬರೇ ತಂಗ್ಳದ್ ಹಾಕಳಿಸ್ತಾರೆ. ನೀನಾದ್ರೂ ಏನಾದರೂ ಬಿಸಿ ಮಾಡಿದ್ರೆ ಒಂದಿಷ್ಟು ಹಾಕಜ್ಜಿ, ಉಂಡ್ಕೊಂಡು ಹೋಗ್ಬಿಡ್ತೀನಿ. ಬಿಸಿದ ಹಾಕ್ಬೇಕಂತೆ, ಬಿಸಿದ. ಎಲ್ಲಿಂದ ತಾಂಬಚ್ಚಿ ಬಿಸಿದ? ರಾತ್ರಿ ಅನ್ನ ಐತೆ, ಬೇಕಂದ್ರೆ ಕೊಡ್ತೀನಿ, ಉಮ್ಮಂಗಿದ್ರೆ ಉಣ್ಣು, ಇಲ್ಲಾಂದ್ರೆ ಹೋಗ್ತಾ ಇರು. ಓಹೋ, ಕೇಳದೆ ಭಿಕ್ಷೆ, ಅದ್ರಾಗೆ ದೌಲತ್ ಬೇರೆ ಮಾಡ್ತಾನೆ. ಅಯ್ಯೋ ಏನಜ್ಜಿ ನೀವು ಭಿಕ್ಷೆ ಕೇಳಿದ್ರೆ ಹಿಂಗ್ ಮಾತಾಡ್ತೀರಾ? ಈ ಮನೆ ಓನರು ಎಷ್ಟು ಒಳ್ಳೆಯವ್ರು ಗೊತ್ತಾ? ನೆನ್ನೆ ದಿವಸ ಬಂದಿದ್ದೆ, ಅವರು ಬಿಸಿದ ಪಲಾವ್ ಕೊಟ್ಟು ಊಟ ಮಾಡು ಅಂತ ಹೇಳಿ, ನಿಧಾನಕ್ಕೆ ಊಟ ಮಾಡು ಅಂತ ಹೇಳಿ, ಕೇಳಿ ಇಕ್ಕಿಸ್ಕೊಂಡು ಉಣ್ಣು ಅಂತ ಹೇಳಿ ಊಟಕ್ಕೆ ಇಕ್ಕೊಟ್ರು. ನೀವು ನೋಡಿದ್ರೆ ಹಿಂಗ್ ಮಾತಾಡ್ತಿರಲ್ಲಜ್ಜಿ. ನೀವು ಮನೆ ಓನರ್ ಅಲ್ಲ ಅನ್ಸುತ್ತೆ. ಆ ಓನರು ಎಷ್ಟು ಒಳ್ಳೆಯವ್ರು ಗೊತ್ತಾ? ನೆನ್ನೆ ದಿವಸ ಇದ್ರು. ಅವ್ರು ಎಲ್ಗೋದ್ರು? ಈ ಮನೆ ಓನರು ನಾನೇ ಕಣು. ಇನ್ಯಾವ ಓನರ್ ಇದ್ದಾರೆ ಇದ್ರಾಗೆ? ಈ ಮನೆಗೆ ಯಜಮಾನಿ ನಾನು. ನೀನ್ ಯಾರನ್ನ ಹೇಳ್ತಾ ಇದ್ಯಾ? ಅಜ್ಜಿ ನೀವಲ್ಲ, ಸುಮ್ಮನೆ ಇರ್ರಿ. ನೆನ್ನೆ ದಿವಸ ಇದ್ರಲ್ಲ ಒಬ್ರು ಆಂಟಿ, ಅವರೇ ಹೇಳ್ತಾ ಇದ್ರು, ಈ ಮನೆ ಯಜಮಾನಿ ನಾನೇನೆ. ನಮ್ಮ ಮನೆಗೆ ಒಂದು ಕೆಲಸತಾಳ ಐತೆ, ಅದು ಎಲ್ಗ ಹೋಗೈತೆ, ಅದಕ್ಕೇನೆ ಆದ್ರೂ ಊಟನ ನಿನಗೆ ಹಾಕ್ತೀನಿ, ತಿನ್ಕೊಂಡು ಹೋಗು, ನಿನ್ಗಾದ್ರೂ ಹಾಕಿದ್ರೆ ನನ್ಗೊಂದಿಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾ ಇದ್ರು ಅವರು. ನೆನ್ನೆ ದಿವಸ ಪಲಾವ್ ಮಾಡಿದ್ಲಾ, ಮತ್ ನನಗೆ ಮುದ್ದೆ ಅನ್ನ ಸಾರು ಮಾಡಿಕ್ಕಿದ್ಲು. ಏನೋ ಸುಳ್ಳು ಹೇಳ್ತಾ ಇದ್ಯಾ? ನಮ್ಮ ಮನೆಗೆ ಯಾರೂ ಕೆಲಸತಾಳಿಲ್ಲ. ನಾನು ನನ್ನ ಸೊಸೆ, ನನ್ನ ಮಗ, ನನ್ನ ಮೊಮ್ಮಗ ಅಷ್ಟೇ ಇರೋದು. ನಾವ್ಯಾಕೆ ಮನೆ ಕೆಲಸತಾಳು ನಿತ್ಯಮ್ಮನ? ನನ್ನ ಸೊಸೆನೇ ಇಲ್ವೇ, ಅವಳೆ ಕೆಲಸ ಮಾಡ್ತಾಳೆ. ಮತ್ತೆ ಯಾವುದೋ ಒಂದು ಮುದಿಗೂಬೆ ಐತೆ, ನಮ್ಮ ಮನೆ ಕೆಲಸ ಮಾಡ್ಕೊಂಡು ಐತೆ, ಅದು ಎಲ್ಗ ಹೋಗೈತೆ ಅಂತ ಹೇಳ್ತಿದ್ರು ಅವರು. ನನ್ನ ಮನೆ ಕೆಲಸ ಮಾಡೋಳು ಅಂತ ಹೇಳಿಳ ಅವಳು. ನೋಡ್ದ ಎಂತ ದೌಲತ್ತಿನ ಮಾತಾಡವಳೆ. ನಾನು ಮುದಿಗೂಬೆ ಅಂತ, ಅವಳೇನೇನು ಐಶ್ವರ್ಯ ರೈ ಅಂತ ಅವಳು. ಅಂದ್ರೆ ಅಜ್ಜಿ ಈ ಮನೆ ಯಜಮಾನಿ ನೀವೇನಾ? ಮತ್ತು ನಿಮ್ಮ ಸೊಸೆ ಹಂಗಂತ ಹೇಳ್ಬಿಟ್ರು ನೆನ್ನೆ ದಿವಸ, ಈ ಮನೆ ಯಜಮಾನಿ ನಾನೇನೆ, ನಮ್ಮ ಮನೆಗೆ ಒಂದು ಕೆಲಸತಾಳ ಐತೆ ಮುದಿಗೂಬೆ ಅಂತ ಹೇಳ್ತಾ ಇದ್ರು. ಪಾಪ ನಿಮ್ಮನ್ನ ಹಿಂಗ ಅನ್ಬಾರ್ದಾಗಿತ್ತು ನಿಮ್ಮ ಸೊಸೆ. ಎಲ್ಲ ಮೂದೇವಿ ಭಿಕ್ಷುಕಂತಾಗೆ ಹಿಂಗಂತ ಹೇಳಿದ್ಯಾ ನನ್ನ ಬಗ್ಗೆನ? ಮಾಡ್ತೀನಿ ಇರು ನಿನಗೆ ಸರಿಯಾಗಿ. ಅಜ್ಜಿ ನಿಮ್ಮನ್ನ ನಿಮ್ಮ ಸೊಸೆ ಹಿಂಗೆಲ್ಲ ಬೈಕೇಬಾರ್ದಾಗಿತ್ತು. ನಿಮ್ಮ ಮಕ ನೋಡ್ರಿ, ನಿಮ್ಮ ಕೆನ್ನೆಗಳು ನೋಡ್ರಿ, ಇನ್ನೂ ಕೆಂಪು ಗಂಗೆನೆ ಟಮಾಟೆ ಹಣ್ಣು ಇದ್ದಂಗೆ ಇದ್ದಾವೆ. ಅದೇ ನಿಮ್ಮ ಸೊಸೆ ಇದಾರಲ್ಲ, ಅವ್ರ ಮಕ ನೋಡಿರಿ ಒಳ್ಳೆ ಬತ್ತೋಗಿರೋ ಬದ್ನೆಕಾಯಿ ಇದ್ದಂಗೆ ಐತಿ ಅವ್ರ ಮಕ. ನೀವು ಈಗ್ಲೂ ಮೇಕಪ್ ಮಾಡಿ ನಿಲ್ಸಿರೆ ಮದುವೆ ಹೆಣ್ಣಿದ್ದಂಗೆ ಕಾಣಿಸ್ತೀರಾ ಅಜ್ಜಿ. ಬಿಸಿದ ಅಡುಗೆನ ಏನಾನ ಮಾಡಿದ್ರೆ ಕೊಡ್ಲಿ ಅಂತ ಹೇಳಿ ನನ್ನ ಹೊಗಳ್ತಾ ಇದ್ಯಾ? ಮದುವೆ ಹೆಣ್ಣಿದ್ದಂಗೆ ಕಾಣ್ತೀರಾ ಅಂತ ಹೇಳಿ. ಜಿ ನೀವು ಕೊಡ್ರಿ ಬಿಡ್ರಿ, ಆದ್ರೆ ನಾನು ಹೇಳೋ ಮಾತು ಸತ್ಯ. ನೀವು ಮದುವೆ ಹೆಣ್ಣು ಕಂಡಂಗೆ ಕಾಣಿಸ್ತೀರಾ, ಈಗ್ಲೂ ಮೇಕಪ್ ಮಾಡಿ ನಿಲ್ಸಿರೆ. ಮದುವೆ ಹೆಣ್ಣು ಕಂಡಂಗೆ ಕಾಣ್ತೀಯಾ ಅಂತ ಹೇಳ್ತಾ ಇದ್ಯಾ ಬಾಯಾಗೆ, ಆದ್ರೆ ಅಜ್ಜಿ ಅಂತ ಇದ್ಯಾ? ನಿನ್ ಕಣ್ಣಿಗೆ ನಾನು ಅಜ್ಜಿ ತರ ಕಾಣಿಸ್ತಾ ಇದ್ದೀನ? ಸುಮ್ಮನೆ ಹೊಗಳ್ಬೇಡ ನೀನು, ಇರೋ ಸತ್ಯ ಹೇಳ್ಬೇಕು ನೀನು. ಅಯ್ಯಯ್ಯೋ ಈ ಅಜ್ಜಿ ತುಂಬ ಬುದ್ಧಿವಂತೆ. ನಾನು ಹೆಂಗೆ ಯಾಮಾರ್ಸಕ್ಕೆ ಹೋದ್ರೂ ಯಾಮಾರಲ್ಲ ಅನ್ಸುತ್ತೆ. ನಾನೊಂದಿಟ್ಟು ಹುಷಾರಾಗಿರ್ಬೇಕು. ಅಜ್ಜಿ ಅಂಬದ್ ಬೇಡ, ಆಂಟಿ ಅಂತೀನಿ, ಅವಾಗ ಖುಷಿ ಆಗುತ್ತೆ ಅನ್ಸುತ್ತೆ ಈ ಅಜ್ಜಿಗೆ. ಅಜ್ಜಿ ಅಲ್ಲಲ್ಲ ಆಂಟಿ, ಅದು ನಾನು ಹೇಳ್ತಾ ಇರೋದು, ನೀವು ಈಗಲೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನೀವು ಅಜ್ಜಿ ಥರ ಕಾಣಿಸೋದೇ ಇಲ್ಲ. ನೀವು ವಯಸ್ಸು ಏನು ಒಂದು 40 ವರ್ಷ ಆಗಿರ್ಬೋದಾ? 40 ಅಲ್ಲ 60 ವರ್ಷ ನನಗೆ. 60 ವರ್ಷನಾ? ಅಯ್ಯೋ ಇನ್ನೂ 40 ವರ್ಷದ ಹುಡುಗಿ ಥರ ಕಾಣಿಸ್ತಾ ಇದ್ದೀರಾ.
ಆ 40 ವರ್ಷದ ಹುಡುಗಿ ತರ ಕಾಣಿಸ್ತೀನಿ ನಾನು. ಹೌದು ಆಂಟಿ, ನಿಮ್ಗೆ 60 ವರ್ಷ ಆಗೈತಿ ಅಂತಂದ್ರೆ ಯಾರು ನಂಬಲ್ಲ. ಆ ಹೌದಾ, ಆ ತರ ಕಾಣಿಸ್ತಾ ಇದ್ದೀನ ನಾನು? ಹ್ಞೂ ಆಂಟಿ, 60 ವರ್ಷ ಅಂದ್ರೆ ಯಾರು ನಂಬಲ್ಲ. ಬೇಕಂದ್ರೆ ಯಾರನ್ನ ಕೇಳಿ ನೋಡ್ರಿ. ಆದ್ರೆ ನೆನ್ನೆ ಇದ್ರಲ್ಲ ಯಾರೋ ನಿಮ್ ಸೊಸೆ ಅಂದ್ರಲ್ಲ, ಅವ್ರಿಗಿನ್ನ ಒಂದ 30 ವರ್ಷ ಆಗಿರ್ಬೇಕೇನೋ. ಆದ್ರೆ ಅವ್ರ ಮಕ ನೋಡಿದ್ರೆ 60 ವರ್ಷದ ಮುದುಕಿ ಇದ್ದಂಗೈತಿ. ನನ್ನ ಮಕ 60 ವರ್ಷದ ಮುದುಕಿ ಇದ್ದಂಗೈತಾ? ಎಲ್ಲ ಇವನ ನೆನ್ನೆ ನೋಡಿರೆ ನೀವು ಹೀರೋಯಿನ್ ಇದ್ದಂಗಿದ್ದೀರಾ. ಸೀರಿಯಲ್ಗೋ ಇಲ್ಲಾಂದ್ರೆ ಪಿಕ್ಚರ್ಗೋ ಪ್ರಯತ್ನ ಮಾಡ್ರಿ, ಹೀರೋಯಿನ್ ಆಗಿ ಸೆಲೆಕ್ಟ್ ಆದ್ರೂ ಆಗ್ಬೋದು ಅಂತ ಹೇಳಿ ನನ್ನ ಹೊಗಳದ. ಈಗ ನೋಡಿರಿ 60 ವರ್ಷದ ಮುದುಕಿ ಅಂತ ಹೇಳ್ತಾ ಇದ್ಯಾ. ಎಲ್ಲ ನನ್ನ ಮಗನೇ. ಸರಿಯಾಗಿ ಹೇಳ್ದೆ ಕಣ. ಅವಳ ಮಕ ಬತ್ತೋಗಿರೋ ಬೆಂಡೆಕಾಯಿ ಇದ್ದಂಗೈತಿ. ಬರೇನೆ ಕನ್ನಡಿ ಮುಂದೆ ನಿಂತ್ಕೊಂಡು ಮೇಕಪ್ ಮಾಡ್ಕೊಂಬದಿ ಆಗುತ್ತೆ. ಅವಳು ಏನ್ ಮೇಕಪ್ ಮಾಡ್ಕೊಂಡ್ರು ನನ್ನಂಗಿಲ್ಲ ಅವಳು. ನನ್ನ ಕೆನ್ನೆ ನೋಡು ಹಂಗೇನೆ ಟಮಾಟೆ ಹಣ್ಣು ಇದ್ದಂಗೆ ಕೆಂಪುಗೈದಾವೆ. ಹ್ಞೂ ಆಂಟಿ, ನೀವು ಈಗ್ಲೂ ಮೇಕಪ್ ಮಾಡ್ಕೊಂಡು ಚೂಡಿದಾರ್ ಹಾಕೊಂಡು ಹೋದ್ರೆ ನಿಮ್ಮನ್ನ ಯಾರು ಅಜ್ಜಿ ಅನ್ನಲ್ಲ, ಎಲ್ಲರೂ ಮೇಡಮ್ ಮೇಡಮ್ ಅಂತ ಮಾತಾಡಿಸ್ತಾರೆ. ಬೇಕಂದ್ರೆ ಒಂದ್ಸಲ ಚೂಡಿದಾರ್ ಹಾಕೊಂಡು ಕೂದಲೆಲ್ಲನ ಕೆದರ್ಕೊಂಡು ಹೀರೋಯಿನ್ಗಳು ಬಿಟ್ಕೊಂತಾರಲ್ಲ ಹಿಂಗೆ, ಹಂಗೆ ಬಿಟ್ಕೊಂಡು ರೋಡ್ನಾಗ ಹೋಗ್ರಿ. ಅವಾಗ ನೋಡ್ರಿ ಹೆಂಗೆ ಹುಡುಗರೆಲ್ಲರೂ ನಿಮ್ಮಿಂದೆ ಬರ್ತಾರೆ. ಸುಮ್ನಿರಪ್ಪ, ನನಗೆ ನಾಚಿಕೆ ಆಗುತ್ತೆ. ನೀನ್ ಹಂಗೆಲ್ಲ ಏನು ಹೇಳಕ್ ಹೋಗ್ಬೇಡ. ಚೂಡಿದಾರ ಹಾಕೊಂಡು ಕೂದ್ಲು ಕೆದ್ರಕೊಂಡು ಹೋದ್ರೆ ನಾಯಿಗಳು ಓಡ್ ಬರ್ತಾವೆ ಬೌ ಬೌ ಅನ್ಕೊಂಡು. ಅಜ್ಜಿ ಜಲ್ದಿ ನನ್ಗೆ ಹೊಟ್ಟೆ ಸಿತೈತೆ, ಏನನ ಕೊಡಜ್ಜಿ, ಬಿಸಿ ಬಿಸಿದ ತಿನ್ಕೊಂಡು ಹೋಗ್ಬಿಡ್ತೀನಿ. ಇರಪ್ಪ ಒಳಕ್ ಹೋಗಿ ತತ್ತೀನಿ. ಏಯ್ ಬಿಸಿ ಬಿಸಿದ್ ಬೇಕೇನು? ಬಿಸಿ ಬಿಸಿದ ನಾನ್ ಕೊಡ್ತೀನಿ ನೋಡಿವಾಗ ನಿನಗೆ. ಅಕ್ಕ ನೀವಾ? ನಾನೇ ಕಣೋ, ನಾನೇ. ನನ್ನ ಮಕ ಗೊತ್ತೋಗಿರೋ ಬೆಂಡೆಕಾಯಿ ಇದ್ದಂಗೈತೇನು? ನಾನು 60 ವರ್ಷದ ಮುದುಕಿ ಕಣ್ಣಂಗ್ ಕಾಣ್ತೀನೇನು? ಅಯ್ಯೋ ಅಕ್ಕ, ಅದು ಹಂಗಲ್ಲ. ಅವನ್ ಯಾಕೆ ಬೈತೀಯಾ? ಅವನು ಇರೋ ಸತ್ಯನೇ ಹೇಳಿದಾನೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ? ಸುಮ್ಮನಿರು. ನಿನ್ನ ಮಕ ಹಂಗೆ ಮತ್ತಿಗೆ ಇರೋದು 60 ವರ್ಷದ ಮುದುಕಿದ್ದಂಗೆ. ಏಯ್ ಅಲ್ಲಿ ನೋಡಲ್ಲಿ ಮುದುಕಿ ಯಾರು ಹುಡುಗಿ ಯಾರು ಗೊತ್ತಾಗಲ್ವೇನೋ ನಿನ್ಗೆ? ಕಣ್ಣಿಗೆ ಏನಾದ್ರು ಪೊರೆ ಬಂದೈತೋ ಹೆಂಗೆ? ಮೊದ್ಲು ಆಪರೇಷನ್ ಮಾಡಿಸ್ಕ ಕಣ್ಣಿಗೆ. ನೋಡು ಗೊತ್ತಾಗಲ್ವೇ ನಿನ್ಗೆ ಮುದುಕಿ ಯಾರು ಅಂತಾನ? ನನ್ನ ಮುದುಕಿ ಅಂತ ಕರಿತೀಯ? ನೆನ್ನೆ ದಿವ್ಸ ನೋಡಿದ್ರೆ ಹೀರೋಯಿನ್ ಇದ್ದಂಗ ಇದೆಯಾ ಅಂತ ಹೇಳಿ ಅಂತಾಗೆ ಪಲಾವ್ ತಿಂದೋದು ಬಿಸಿ ಬಿಸಿದ, ಈಗ ಮುದುಕಿ ಇದ್ದಂಗ ಇದೆಯಾ ಅಂತ ನನ್ನೇ ಆಡ್ಕೊಂತೀಯನಲ್ಲ? ಅಯ್ಯೋ ಅಕ್ಕ, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ನೀವು ಹೀರೋಯಿನ್ ಇದ್ದಂಗೆ ಇದ್ದೀರಾ ಕಣಕ. ಅವರೇ ಅಜ್ಜಿ ಆಗಿರೋದು. ನೀವು ಹೀರೋಯಿನ್ ರಚಿತಾ ರಾಮ್ ತರ ಇದ್ದೀರಾ. ಏನಂದೆ? ನಾನು ಅಜ್ಜಿನೇ. ಈಗಿನ ನನ್ನ ಮೇಕಪ್ ಮಾಡ್ಕೊಂಡು ಕೂದಲು ಬಿಡ್ಕೊಂಡು ಚೂಡಿದಾರ ಹಾಕೊಂಡು ಹೋದ್ರೆ ಹುಡುಗರೆಲ್ಲ ನಿನ್ನಿಂದನೇ ಬರ್ತಾರೆ ಅಂತ ಹೇಳ್ದೆ. ಈಗಾಗಲೇ ನಾನು ಅಜ್ಜಿ ಆಗ್ಬಿಟ್ನೇನು? ಅಯ್ಯಯ್ಯೋ, ಈ ಅತ್ತೆ ಸೊಸೆ ಮಧ್ಯದಾಗ ಬಂದು ಸಿಗಾಕೊಂಡ್ಬಿಟ್ನಲ್ಲಪ್ಪ. ಇವ್ರು ಎಲ್ಲಿದ್ರಪ್ಪ ಇಷ್ಟೊತ್ತುನು? ಅಯ್ಯಯ್ಯೋ ದೇವ್ರೇ. ಅತ್ತೆ ಸೊಸೆಯರ ಮಧ್ಯದಾಗೆ ಜಗಳ ತಂದಿಕ್ಕಿ ನಿನ್ ಕೆಲ್ಸನ ಸಾಧಿಸ್ಕೊಂಡು ಹೋಗಕ್ ಬಂದಿದ್ಯೇನೋ ಇಲ್ಲಿ? ಅತ್ತೆ ಏನ್ ನೋಡ್ತಾ ಇದ್ದೀರಾ? ಸರಿಯಾಗಿ ಇಕ್ರಿ, ಇವನಿಗೆ ಹೇಳ್ತೀನಿ. ಅಯ್ಯಯ್ಯೋ ಅಯ್ಯಯ್ಯೋ ಅಜ್ಜಿ, ಆಂಟಿ ಬಿಟ್ಬಿಡ್ರಿ ಇನ್ನೆಂದು ಹಿಂಗ್ ಮಾಡಲ್ಲ, ಬಿಟ್ಬಿಡ್ರಿ ಅಜ್ಜಿ. ಹಾಕೊಂಡಿರ್ತಾರೆ ಇಂತಾರೆ ಯಾರಾದ್ರೂ. ಇಬ್ರಿಗೆ ಜಗಳ ತಂದಿಕ್ಕಿ ತಮ್ಮ ಬೆಳೆ ಬೇಯಿಸ್ಕಮೇನ ಅಂತಾನ. ಅದಕ್ಕೆ ಮತ್ತೀಗ ಇನ್ನೊಬ್ರು ಮಾತು ಕಟ್ಕೊಂಡು ಜಗಳ ಆಡಕ್ ಹೋಗ್ಬಾರ್ದು ಮನೆಯಾಗೆ ಅಂತ ಹೇಳೋದು. ನೋಡಿರೇನ್ರಪ್ಪ, ಅಲ್ಲ ಬಿಸಿ ಬಿಸಿ ಊಟ ಸಿಗುತ್ತೆ ಅಂತ ಹೇಳಿ ಅತ್ತಿಗೂ ಸಸಿಗೂ ಹೆಂಗ್ ಜಗಳ ತಂದಿಕ್ತಾನೆ ಈ ಭಿಕ್ಷುಕ ಅಂತಾನ. ಅದಕ್ಕೆ ಮತ್ತೀಗ ಕಂಡಾರ ಮಾತು ಕಟ್ಕೊಂಡು ಮನೆಯಾಗೆ ಜಗಳ ಆಡಬಾರ್ದು ಅಂತ ಹೇಳೋದು. ಸರಿ, ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.